ಪರಾಗ. ಬೇಸಾಯದ ಬದುಕು ಸರಾಗ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಮಗಾಗಿ ಇಂದಿನಿಂದ ಮೈಸೂರು ಬಾನುಲಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೂತನ ಕಾರ್ಯಕ್ರಮ ಪರಾಗ ಬೇಸಾಯದ ಬದುಕು ಸರಾಗ ಪ್ರಾರಂಭವಾಗ್ತಾ ಇದೆ. ಏನಿದು ಪರಾಗ ಅಂತ ಅನ್ಕೊಳ್ತಾ ಇದ್ದೀರಾ? ಪರಾಗ ಮಾಹಿತಿಯ ಮಧು, ಕೃಷಿ ಸಾಧಕರ ಯಶೋಗಾಥೆಯ ಝೇಂಕಾರದಿಂದ ಕೂಡಿದೆ. ಮತ್ತೇಕೆ ತಡ, ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು, ನೀ ನಮಗೆ ವರವ ನೀಡು, ಕೈ ಮುಗಿವೆ ಭೂಮಿ ತಾಯೇ, ನಿನ್ನ ಮಣ್ಣ ಮಕ್ಕಳನ್ನು ನೀನು ಕಾಯೇ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ ಅಂತ. ನಾನು ಉಪಕೃಷಿ ನಿರ್ದೇಶಕರಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ತೆಂಗು, ಮಾವು, ಸಪೋಟ, ಸೀಬೆ ಮರಗಳ ಆರೈಕೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಾನು ಹೀಗೆ ಹಲವು ರೈತರ ಜಮೀನುಗಳಿಗೆ ಭೇಟಿ ನೀಡಿದಾಗ ರೈತರು ತೆಂಗಿನ ಗಿಡಗಳು ಸರಿಯಾಗಿ ಕಾಯಿ ಬಿಡ್ತಿಲ್ಲ, 40-50 ಕಾಯಿ ಬಿಡ್ತವೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಇದನ್ನು ನಾನು ಆ ರೈತರ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಏನೇನು ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಸರಿಯಾಗಿ ಪಾತಿ ಮಾಡ್ತಾ ಇಲ್ಲ, ಸರಿಯಾಗಿ ನೀರನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಮಳೆ ನೀರು ಸರಿಯಾಗಿ ತೆಂಗಿನ ಗಿಡಕ್ಕೆ ಹರಿದು ಬರ್ತಾ ಇಲ್ಲ, ಗೊಬ್ಬರವನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಹಾಗಾಗಿ ನಮಗೆ ಕಾಯಿ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಮಾಡ್ತಕ್ಕಂಥ ತಪ್ಪು ಪದ್ಧತಿಗಳು ರೈತರು ಸುಮಾರು ಗಮನಿಸಿದಾಗ ಏನು ಅನ್ನಿಸ್ತದೆ ಅಂತಂತಂದರೆ, 2 ಅಡಿ ಅಗಲಕ್ಕೆ ಮಾತ್ರ ಪಾತಿ ಮಾಡ್ತಕ್ಕಂಥದ್ದು, ಆಳವಾಗಿ ಉಳುಮೆ ಮಾಡೋದು, ಆಳವಾಗಿ ಉಳುಮೆ ಮಾಡೋದ್ರಿಂದ ಬೇರುಗಳು ತುಂಡಾಗ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಹೊರಗಡೆಯಿಂದ ಹರಿದು ಬರ್ತಕ್ಕಂತಹ ಮಳೆ ನೀರು ಆ ತೆಂಗಿನ ಗಿಡದ ಏನು ಬೇರಿನ ವ್ಯಾಪ್ತಿ ಇರ್ತದೆ ಆ ವ್ಯಾಪ್ತಿನಲ್ಲಿ ಸಿಗದೇ ಇರತಕ್ಕಂಥದ್ದು, ಬೇರುಗಳು ತುಂಡಾಗಿ ಮರದ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಇಳುವರಿ ಕುಂಠಿತ ಆಗಿರ್ತಕ್ಕಂಥದ್ದನ್ನು ನಾನು ಇದರಲ್ಲಿ ಗಮನಿಸಿಲ್ಲ ಆಯಿತು. ಹಾಗಾಗಿ ಈ ತೆಂಗಿನ ಮರ ಇರ್ಬೋದು, ಅಥವಾ ಮಾವಿನ ಗಿಡ ಇರ್ಬೋದು, ಸಪೋಟ ಗಿಡ ಇರ್ಬೋದು, ಸೀಬೆ ಗಿಡ ಇರ್ಬೋದು, ಅವುಗಳಲ್ಲಿ ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು, ಎಸ್ಪೆಷಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮತ್ತು ಆ ಗಿಡದ ಸುತ್ತಲ ಆರೈಕೆಯನ್ನು ಹೇಗೆ ಮಾಡ್ಕೋಬೇಕು. ತೆಂಗಿನ ಗಿಡ ಇರಲಿ, ಮಾವಿನ ಗಿಡ ಇರಲಿ, ಸಪೋಟ ಗಿಡ ಇರಲಿ ಅಥವಾ ಸೀಬೆ ಗಿಡ ಇರಲಿ, ಇದರ ಸುತ್ತ 4 ಅಡಿ ಅಥವಾ 5 ಅಡಿ ಸುತ್ತಳತೆಯಲ್ಲಿ ನಾವು ಪಾತಿಯನ್ನು ನಿರ್ಮಾಣ ಮಾಡಬೇಕು. ಪಾತಿ ಹೇಗಿರಬೇಕು ಅಂದರೆ ಅರ್ಧ ಚಂದ್ರಾಕೃತಿನಲ್ಲಿರಬೇಕು. ಅರ್ಧ ಚಂದ್ರಾಕೃತಿನಲ್ಲಿರ್ತಕ್ಕಂಥದ್ದು ಮೇಲ್ಭಾಗದಿಂದ ಹರಿದು ಬರ್ತಕ್ಕಂತಹ ನೀರು ಏನಿದೆ ಆ ಮರದ ಬುಡಕ್ಕೆ ತಾಗಬೇಕು. ಇಳಿಜಾರಿಗೆ ಅಡ್ಡಲಾಗಿ ಮರದ ಕೆಳಗಡೆ ನಾವೇನು ಮಾಡಬೇಕಾಗ್ತದೆ, ಮಣ್ಣನ್ನು ತೆಗೆದುಬಿಟ್ಟು ಅರ್ಧ ಚಂದ್ರಾಕೃತಿನಲ್ಲಿ ನಾವು ಹಾಕಿದಾಗ ಮೇಲ್ಗಡೆಯಿಂದ ಬರ್ತಕ್ಕಂತಹ ನೀರನ್ನು ಆ ಬದುವಿನ ಹಿಂಭಾಗ ನಿಂತ್ಕೊಂಡು ಮರಕ್ಕೆ ಅಂಗಲಾಚಿಕೊಂಡು ನೀರು ನಿಂತ್ಕೊಳ್ತದೆ. ಸೊ ದಟ್ ಆ ಮರಕ್ಕೆ ಮಳೆ ನೀರಿನ ಸಂರಕ್ಷಣೆಯಾಗಿ ಉತ್ತಮವಾದಂಥ ತೇವಾಂಶ ಸಂರಕ್ಷಣೆ ಆಗ್ತದೆ. ಎರಡನೇದಾಗಿ, ಉಳುಮೆ ಯಾವುದೇ ಬೇಕಾಗಿಲ್ಲ. ನಾವು ನ್ಯಾಚುರಲ್ಲಾಗಿ ಅಥವಾ ನೈಸರ್ಗಿಕವಾಗಿ ಉಳುಮೆ ಮಾಡಲಿಕ್ಕೆ ಯಾವ ನೈಸರ್ಗಿಕ ಕ್ರಿಯೆಗಳಿದ್ದಾವೆ ಅದನ್ನು ನಾವು ಅಳವಡಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಆ ಪಾತಿಯನ್ನು ಏನು ಮಾಡಿರ್ತೀವಿ 4ರಿಂದ 5 ಅಡಿ ಸುತ್ತಳತೆಯಲ್ಲಿ, ಆ ಪಾತಿನಲ್ಲಿ 1-2 kg ಸೆಣಬು, 1-2 kg ಅಲಸಂದೆ, 1-2 kg ಉರುಳಿ, ಇವನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು 6 kg ಆಗ್ತದೆ. 6 kgಯನ್ನು ಒಂದೊಂದು ಗಿಡಕ್ಕೆ ಎಲ್ಲ ಮಿಶ್ರ ಮಾಡಿದಂಥ ಬೀಜವನ್ನು ಒಂದೊಂದು ಗಿಡಕ್ಕೆ 100ರಿಂದ 150 ಗ್ರಾಮ್ ಅಥವಾ 1/4 kg ಅಷ್ಟು ಬೀಜವನ್ನು ನಾವೇನು ಮಾಡಬೇಕಾಗ್ತದೆ, ಆ ಗಿಡದ ಸುತ್ತ ಹಾಕಿಬಿಟ್ಟು ನೀರನ್ನು ಚಿಮುಕಿಸಿ ಅಥವಾ ಸ್ಪ್ರಿಂಕ್ಲರ್ನ ಕೊಟ್ಕೊಂಡು ಮಾಡಿದರೆ ಸಾಕಾಗ್ತದೆ. ಅಥವಾ ಒಳ್ಳೆ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಹಾಕಿದ್ರೂ ಸಹಿತ ಆಲ್ಮೋಸ್ಟು 2ರಿಂದ 2.5 ತಿಂಗಳ ತನಕ ಚೆನ್ನಾಗಿ ಬೆಳೀತದೆ. ಇದು ಬೆಳೆದ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಏನು ಹಸಿರೆಲೆ ಗೊಬ್ಬರದ ಗಿಡಗಳು ಬೆಳೆದಿರ್ತವೆ ಅವನ್ನು ನಾವು ಬುಡಕ್ಕಷ್ಟೇ ಕೊಯ್ಬೇಕು. ಯಾವುದೇ ಕಾರಣಕ್ಕೂ ಸಹಿತ ಉಳುಮೆ ಮಾಡಿ ನಾವು ಭೂಮಿಗೆ ಸೇರಿಸಬಾರ್ದು. ಆವಾಗ ಏನಾಗ್ತದೆ, ಒಂದು ಬೆಳಿಬೇಕಾದ್ರೆ ಬೇರೆ ಕಳೆ ಹುಟ್ಟದೇ ಇರೋ ಹಾಗೆ ನೋಡ್ಕೊತವೆ. ಒಂದು ಸಾರಿ ಕೊಯ್ದಾದ ಮೇಲೆ ಅದರ ಬೇರುಗಳು ಭೂಮಿಯ ಆಳದಲ್ಲೇ ಉಳ್ಕೊಳೋದ್ರಿಂದ ಭೂಮಿಯ ಆಳದಲ್ಲಿ ಆ ಬೇರುಗಳಲ್ಲಿರ್ತಕ್ಕಂತಹ ಗಂಟುಗಳು 3 ಸಹಿತ ಇವು ಲೆಗ್ಯುಮಿನಸ್ ಜಾತಿಗೆ ಸೇರಿದಂತಹ ಗಿಡಗಳಾಗಿರೋದ್ರಿಂದ ಆ ಬೇರುಗಳ ಗಂಟುಗಳಲ್ಲಿ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಮಣ್ಣನ್ನು
ಮಣ್ಣನ್ನು ಲೂಸ್ ಮಾಡ್ತವೆ ಒಳಗಡೆ ಬೇರುಗಳು ಬೆಳೆದು. ಹಾಗೆಯೇ ನೆಲಕ್ಕೆ ಹಚ್ಕೊಂಡು ಕೊಯ್ಯೋದ್ರಿಂದ ಆ ಬೇರುಗಳು ಒಳಗಡೆ ಬೆಳೆದಿರ್ತಕ್ಕಂಥ ಬೇರುಗಳು ಒಣಗಿದ ಮೇಲೆ ಅಷ್ಟು ರಂಧ್ರಗಳು ಕ್ರಿಯೇಟ್ ಆಗ್ತವೆ. ಆ ರಂಧ್ರಗಳು ಕ್ರಿಯೇಟ್ ಆದಮೇಲೆ ಮಳೆ ನೀರು ಏನು ಬರ್ತದೆ ಅಷ್ಟೂ ಸಹಿತ ಆಳಕ್ಕೆ ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. ಜೊತೆಯಲ್ಲಿ ಏನು ಕಟ್ ಮಾಡಿರ್ತಕ್ಕಂತಹ ಏನು ಹಸಿರು ಗೊಬ್ಬರ ಇರ್ತದೆ ಆ ಹಸಿರು ಗೊಬ್ಬರವನ್ನು ಹಾಗೆ ಮಲ್ಚಿಂಗ್ ಮಾಡೋದ್ರಿಂದ ಅಲ್ಲಿ ಒಳ್ಳೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಯಾವುದೇ ಕಾರಣಕ್ಕೂ ಸಹಿತ ಕಳೆಗಳು ಹುಟ್ಟೋದಿಲ್ಲ, ಮಳೆ ನೀರಿನ ಇಂಗುವಿಕೆ ಹೆಚ್ಚಾಗ್ತದೆ. ಜೊತೆಯಲ್ಲಿ ಆ ಏನು ತ್ಯಾಜ್ಯವನ್ನು ಹಾಕಿರ್ತೀವಿ ತ್ಯಾಜ್ಯ ಮತ್ತು ಬೇರುಗಳು ಸಹಿತ ಕಳೆತು ಬಿಟ್ಟು ಗೊಬ್ಬರವಾಗಿಬಿಟ್ಟು ತೆಂಗಿಗೆ ಅಥವಾ ನಮ್ಮ ಏನು ತೋಟಗಾರಿಕೆ ಬೆಳೆಗಳಿಗೆ ಏನಿರ್ತದೆ ಅದಕ್ಕೆ ಬೇಕಾದಂತಹ ಒಂದು ಪೋಷಕಾಂಶಗಳನ್ನು ಒದಗಿಸಿಕೊಡ್ತದೆ. ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡ್ತದೆ. ಅದ್ರ ಜೊತೆಯಲ್ಲಿ ಭೂಮಿಯನ್ನು ಆ ಬೇರಿನ ಸುತ್ತಮುತ್ತ ಇರ್ತಕ್ಕಂಥ ಭೂಮಿಯನ್ನು ತಂಪಾಗಿಡ್ತದೆ. ಇದರ ಜೊತೆಗೆ ಒಂದೇನಂತಂದರೆ ನೀರು ಇಂಗ್ಲಿಕ್ಕೆ, ಗಾಳಿ ಆಡಲಿಕ್ಕೆ, ಮಲ್ಚು ಕಳೆದ್ಬಿಟ್ಟು ಗೊಬ್ಬರ ಆಗಲಿಕ್ಕೆ, ಪೋಷಕಾಂಶಗಳು ಬೆಳೆಗೆ ಲಭ್ಯ ಆಗಲಿಕ್ಕೆ ತುಂಬ ಮಾಡ್ತದೆ. ಇದನ್ನು 2 ಸೀಸನ್ನಲ್ಲಿ ಅಂತಂದರೆ ಈಗ ಮೊದಲನೇ ಕ್ರಾಪ್ನ ಒಂದು 60 ದಿನ, ನೆಕ್ಸ್ಟ್ ಒಂದು ಕ್ರಾಪನ್ನು ಒಂದು 60 ದಿನ ಮಾಡ್ಕೊಂಡ್ಬಿಟ್ರೆ 2 ಬೆಳೆ ತಕ್ಕಣಷ್ಟೊತ್ತಿಗೆ ಆ ತೆಂಗಿನ ಮರದ ಬೆಳವಣಿಗೆ, ಅದರ ಕಾಯಿ ಸಂಖ್ಯೆ, ಅದರ ಇದು ಒಂದೇ ವರ್ಷದಲ್ಲಿ ನಮಗೆ ಕಾಣ್ತದೆ. ಈ ನಿಟ್ಟಿನಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಈ ಹಸಿರೆಲೆ ಗೊಬ್ಬರಗಳು ಏನು ಹಾಕ್ತೀವಿ ಆ ಬೀಜಗಳು ತುಂಬ ಚೆನ್ನಾಗಿ ಬೆಳೀಬೇಕು ಅಂತಂತಂದರೆ ನಾವು ಅದಕ್ಕೆ ಪೂರಕವಾಗಿ ಒಂದು ಮರಕ್ಕೆ 1 kgಯಷ್ಟು ಸುಣ್ಣ, 1 kgಯಷ್ಟು DAP, 1 kgಯಷ್ಟು ಪೊಟ್ಯಾಷನ್ನು ಹಾಕಿಬಿಟ್ಟು ಬೀಜವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಜೀವಾಮೃತವನ್ನು ಕೊಟ್ಬಿಟ್ರೆ ಅತ್ಯುತ್ತಮವಾದಂತಹ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಮರದ ಸುತ್ತ ಯಾವುದೇ ಕಾರಣಕ್ಕೂ ಬೇರುಗಳಿಗೆ 1 ಇಂಚು ಗಾಯ ಆಗದಂಗೆ ನಾವು ಉಳುಮೆಯನ್ನು ಮಾಡೋದ್ರ ಮುಖಾಂತರ ಉತ್ತಮವಾದಂತಹ ಫಸಲನ್ನು ನಿರೀಕ್ಷೆ ಮಾಡ್ಬೋದು. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ DN ಹರ್ಷ ಅವರು ಲೇಖನವನ್ನು ಬರೆದು ಕಳಿಸಿದ್ದಾರೆ. ಈ ಲೇಖನದ ಹೆಸರು ಪಂಚಮ ವೇದ. ಒಂದು ಪುಟ್ಟ ಕೃಷಿ ವಿಶ್ವವಿದ್ಯಾನಿಲಯದ ರೀತಿ ಪಂಚಮ ವೇದವನ್ನು ನಿರ್ಮಾಣ ಮಾಡುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ ರವರ ಬದುಕಿನ ಚಿತ್ರಣಗಳು 100 ಜನರಿಗೆ ಪ್ರೇರಣೆ ನೀಡುತ್ತದೆ. ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕರಡ ಎನ್ನುವ ಗ್ರಾಮದಲ್ಲಿ. ಬಾಲ್ಯದಿಂದಲೇ ಕೃಷಿ, ಹಸಿರು ಎಂದರೆ ತುಂಬಾ ಪ್ರೀತಿ. ಮುಂದೆ ಹೈಸ್ಕೂಲ್ ಓದುವ ಹೊತ್ತಿಗೆ ನೆಲೆಸಿದ್ದು ಭದ್ರಾವತಿಗೆ ಸಮೀಪ ಇರುವ ತಿಮ್ಮಾಪುರದಲ್ಲಿ. ಬೆಳಿಗ್ಗೆ 5 ಗಂಟೆಗೆ ಸೀಮೆ ಎಣ್ಣೆಯಿಂದ ಉರಿಯುವ ಕೈದೀಪ ಹಿಡಿದುಕೊಂಡು 5 ಕಿಲೋಮೀಟರ್ ದೂರ ನಡೆದುಕೊಂಡು ಬಾರಂದೂರಿಗೆ ಹೋಗಿ ಬಸ್ ಹತ್ತಿ ಭದ್ರಾವತಿಯ ಕಾಲೇಜ್ಗೆ ಹೋಗಿ ಬಂದು ಸಂಜೆ ತಂದೆ, ತಾಯಿ, ತಮ್ಮಂದಿರ ಜೊತೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಿದ್ದು ಸಾಮಾನ್ಯವಾಗಿತ್ತು. ಬೇಸಿಗೆಯ ದಿನಗಳಲ್ಲಿ ಸಂಜೆಯ ಚಂದ್ರನ ಬೆಳಕಿನಲ್ಲಿ ಹತ್ತಿರದಲ್ಲೇ ಹರಿಯುತ್ತಾ ಇದ್ದ ಕಾಲುವೆಯಿಂದ ನೀರು ತಂದು ಉಣಿಸಿ ಬೆಳೆಸಿದ ತೆಂಗಿನ ಸಸಿಗಳು ಇಂದು ಕೈತುಂಬಾ ಹಣ ಕೊಡುವ ಕಲ್ಪವೃಕ್ಷವಾಗಿ ಬೆಳೆದು ನಿಂತಿವೆ. ಮುಂದೆ ಮದುವೆಯಾಗಿ ಹೋಗಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿಗೆ. ಸಿಂಧನೂರಿನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಉದ್ಯಮ ನಡೆಸುತ್ತಾ ಇದ್ದ ಪ್ರಯೋಗಶೀಲಪತಿ ಮನೋಹರ್ ಮಸ್ಕಿ ಆರ್ಥಿಕ ಹಿನ್ನಡೆ ಅನುಭವಿಸಿದಾಗ ಮನೆಯಲ್ಲಿ ಹೊಲಿಗೆ ಯಂತ್ರ ತುಳಿದು ಸೀರೆಗಳ ಫಾಲ್ ಕುಚ್ಚು ಹಾಕಿ ಮುಂದೆ ಸಿಂಧನೂರಿನಲ್ಲಿ ಪ್ರಥಮವಾಗಿ ಬ್ಯೂಟಿ ಪಾರ್ಲರ್ ತೆರೆದು ಹಂತ ಹಂತವಾಗಿ ಮೇಲೆ ಬರಲು ಕಾರಣವಾಗಿದ್ದು ವೇದಾರವರ ನಿರಂತರ ಕಾಯಕದಿಂದ. ಆ ಸಮಯದಲ್ಲಿಯೇ ವೇದಾ ಮನೋಹರ್ ದಂಪತಿಗಳು ಬೆರಳು ಎಣಿಕೆಯ ಸಮಾನ ಮನಸ್ಕರ ಜೊತೆ ಸೇರಿ ಶುರು ಮಾಡಿದ ಜನತಾ ಬಜಾರ್ ಮುಂದೆ ಸಿಂಧನೂರು ಕೋಆಪರೇಟಿವ್ ಸೊಸೈಟಿಯಾಗಿ ಇಂದು ಉತ್ತರ ಕರ್ನಾಟಕದ ತುಂಬ 30 ಬ್ರಾಂಚ್ಗಳನ್ನು ತೆರೆದು 1,500 ಕೋಟಿಗೂ ಹೆಚ್ಚು ವ್ಯವಹಾರ ಮಾಡುತ್ತಾ ಇರುವ ಸುಕೋ ಬ್ಯಾಂಕ್ ಆಗಿ ಬೆಳೆಯುವಲ್ಲಿ ಶ್ರೀಮತಿ ವೇದಾ ಮನೋಹರ್ ರವರ ಶ್ರಮ ಕೂಡ ಕಾರಣವಾಗಿದೆ. ದುಡ್ಡು ಎಣಿಸುವ ಯಂತ್ರಗಳು ಇಲ್ಲದ ಕಾರಣ ಸ್ಕೂಲ್ನಲ್ಲಿ ಓದುತ್ತಾ ಇದ್ದ ಮಗನನ್ನು ಆಫೀಸ್ನ ಬೆಂಚ್ ಮೇಲೆ ಮಲಗಿಸಿ ರಾತ್ರಿ 10-11 ಗಂಟೆ ತನಕ ಸಂಗ್ರಹ ಆಗುತ್ತಾ ಇದ್ದ ಹಣವನ್ನ ಎಣಿಸಿ ಆ ದಿನದ ಲೆಕ್ಕವನ್ನು ಅಂದೇ ಬರೆದು ಮುಗಿಸುತ್ತಾ ಇದ್ದ ಶಿಸ್ತು ಇಂದೂ ಕೂಡ ಪಂಚಮ ವೇದದಲ್ಲಿ ಮುಂದುವರೆದಿದೆ. ಮುಂದೆ ಮಗನ ಓದಿಗಾಗಿ ಬೆಂಗಳೂರಿಗೆ ಹೋಗಿ ನೆಲೆಸಿ ಎಲೈಟ್ ಎನ್ನುವ ಸಂಸ್ಥೆ ತೆರೆದು ಕಾರ್ಟ್ರಿಡ್ಜ್ ರೀಫಿಲ್ಲಿಂಗ್ ಮಾಡುವ ಉದ್ಯಮ ಕೈತುಂಬಾ ಹಣ ತಂದು ಕೊಡುತ್ತಾ ಇದ್ರೂ ಮನಸ್ಸಿನ ತುಂಬ ಆದಷ್ಟು ಬೇಗ ಹಳ್ಳಿಗೆ ಹೋಗಿ ಕೃಷಿ ಮಾಡುವ ತವಕ ಕಡಿಮೆ ಆಗಿರಲಿಲ್ಲ.
ಕಷ್ಟಪಟ್ಟು ದುಡಿದ ದುಡ್ಡಿನಿಂದ ಹಂತ ಹಂತವಾಗಿ ತೆಗೆದುಕೊಂಡ 26 ಎಕರೆ ವಿಸ್ತೀರ್ಣದ ಪಂಚಮ ವೇದ ಇಂದು ಅಗತ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಬರುವ ಆಸಕ್ತರಿಗೆ ಪುಟ್ಟ ಕೃಷಿ ವಿಶ್ವವಿದ್ಯಾಲಯ ಆಗಿದೆ. ಸಂಪೂರ್ಣ ದೇಸಿ ಪದ್ಧತಿಯಲ್ಲಿ 4,000 ಅಡಿಕೆ, 400ಕ್ಕೂ ಹೆಚ್ಚಿನ ತೆಂಗು, ಕೋಕೋ, ವಾಣಿಜ್ಯ ಬೆಳೆಗಳು, ವಿವಿಧ ಜಾತಿಯ ಹಣ್ಣಿನ ಮರಗಳು, ರಾಗಿ ಭತ್ತದ ಗದ್ದೆಗಳು, ಉದ್ದು, ಅವರೆ, ಅಲಸಂದೆ ಇತ್ಯಾದಿ ದ್ವಿದಳ ಧಾನ್ಯಗಳು, ಅರಿಶಿಣ, ಶುಂಠಿ ಜೊತೆ ವಿವಿಧ ತರಕಾರಿ ಬೆಳೆಗಳು ಪಂಚಮ ವೇದದಲ್ಲಿ ಬೆಳೆಯುತ್ತಾ ಇವೆ. ವಿಶೇಷವಾಗಿ ಅರಣ್ಯ ಕೃಷಿಗೆ ಎಂದು ಮೀಸಲು ಆಗಿ ಇಟ್ಟಿರುವ ಸ್ಥಳದಲ್ಲಿ ಮಹಾಗನಿ, ಹೆಬ್ಬೇವು, ಸಿಲ್ವರ್, ತೇಗ, ಬೀಟೆ ಇತ್ಯಾದಿ ಕಾಡಿನ ಜಾತಿಯ 100 ಮರಗಳು ಬಂದವರಿಗೆ ಸ್ವಾಗತ ಕೋರುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ 60ಕ್ಕೂ ಹೆಚ್ಚು ಹಸು ಕರುಗಳು ಇರುವ ಪಂಚಮವೇದ ಡೈರಿ ಫಾರಂ ಅನ್ನು ನಡೆಸುತ್ತಾ ಇರುವ ವೇದಾರವರು ಹಸುಗಳ ಮೇವು, ತಿಂಡಿ, ಔಷಧಿ ಎಲ್ಲವನ್ನೂ ಸಾವಯವ ಪದ್ಧತಿಯಲ್ಲಿ ಮಾಡುತ್ತಾ ಇದ್ದು ಪಂಚಮವೇದ ಬ್ರ್ಯಾಂಡ್ ಮೂಲಕ ಆರೋಗ್ಯಯುತ ಆರ್ಗ್ಯಾನಿಕ್ ಹಾಲು ಮತ್ತು ತುಪ್ಪ ಇತ್ಯಾದಿ ಹಾಲಿನ ಉತ್ಪನ್ನಗಳನ್ನು ನಿತ್ಯ 100 ಜನ ಬಳಕೆ ಮಾಡುತ್ತಾ ಇದ್ದಾರೆ. ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ಹಸುಗಳನ್ನು ಸಾಕುವ ವಿಧಾನಗಳನ್ನು ಗಮನಿಸಿ ದೂರದ ನೆದರ್ಲ್ಯಾಂಡ್ನವರು ತಮ್ಮ ದೇಶಕ್ಕೆ ಕರೆಸಿಕೊಂಡು ನಮ್ಮ ದೇಸಿ ಆಯುರ್ವೇದ ಪದ್ಧತಿಗಳನ್ನು ತಿಳಿದುಕೊಂಡಿರುವುದು ವಿಶೇಷವೇ ಸರಿ. ಹಾಲು, ತುಪ್ಪ, ಅರಿಶಿಣ ಪುಡಿ, ಕೊಬ್ಬರಿ ಎಣ್ಣೆ, ನೀರ ಇತ್ಯಾದಿ ನಿತ್ಯ ಬಳಕೆಯ ಉತ್ಪನ್ನಗಳನ್ನು ವೇದಾ ಮನೋಹರ್ರವರೇ ತಮ್ಮ ಫಾರಂನಲ್ಲಿ ಪ್ರೋಸೆಸ್ ಮಾಡಿ ಉತ್ತಮ ಪ್ಯಾಕಿಂಗ್ ಮೂಲಕ panchamaveda.org ಇದರಲ್ಲಿ ಡಿಜಿಟಲ್ ಮಾರ್ಕೆಟ್ ಮಾಡುತ್ತಾ ಇರುವುದು ವಿಭಿನ್ನವೇ ಸರಿ. ಈ ಸೌಲಭ್ಯವನ್ನು ಸುತ್ತಮುತ್ತಲ ಅನೇಕ ಕೃಷಿಕರಿಗೆ ತಲುಪಿಸಬೇಕು ಎಂಬ ಹಂಬಲ ಇಟ್ಟುಕೊಂಡಿದ್ದಾರೆ. ಶ್ರೀಮತಿ ವೇದಾ ಮನೋಹರ್ ಬದುಕು ಸಾಧನೆ ಬಗ್ಗೆ 2 ಪುಸ್ತಕಗಳು ಮೂಡಿಬಂದಿದ್ದು, ಇವರ ಸಾಧನೆಯ ವಿವರಗಳು ನಾಡಿನ ವಿವಿಧ ಪತ್ರಿಕೆ, ಆಕಾಶವಾಣಿ, ಟಿವಿ ಮಾಧ್ಯಮಗಳ ಮೂಲಕ ಪ್ರಸಾರವಾಗಿದ್ದು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಸಲಹಾ ಮಂಡಳಿಯ ಗೌರವ ಸದಸ್ಯರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ ರವರನ್ನು ತಾವು ದೂರವಾಣಿ ಮೂಲಕ ಭೇಟಿ ಮಾಡಬಹುದು. ಇವರ ದೂರವಾಣಿ ಸಂಖ್ಯೆ 9480795533. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.